ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮ್ ಇನ್ ಕನ್ನಡ. ಫ್ರೆಂಡ್ಸ್, ರಾಜ್ಯದ ನೋಂದಾಯಿತ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ತಲಾ 8,736 ರು ಮೌಲ್ಯದ ಶಾಲಾ ಕಿಟ್ಗಳನ್ನು ನೀಡಲು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಮೂಲಕ ಕಾರ್ಮಿಕ ಇಲಾಖೆ ನಿರ್ಧರಿಸಿದ್ದು, ಇದರ ಬಗೆಗಿನ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡಿ ಫ್ರೆಂಡ್ಸ್. ನಾವು ಹಾಕುವ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಕರ್ನಾಟಕ ಸರ್ಕಾರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಈ ಒಂದು ಯೋಜನೆಗಾಗಿ ಸುಮಾರು 1.3 ಲಕ್ಷ ಫಲಾನುಭವಿಗಳನ್ನು ಈಗಾಗಲೇ ಗುರುತಿಸಲಾಗಿದ್ದು, ಕಿಟ್ಗಳ ಖರೀದಿ ಮತ್ತು ವಿತರಣೆಗಾಗಿ 115.8 ಕೋಟಿ ರು ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದ್ದು, ಈ ಒಂದು ಶಾಲಾ ಕಿಟ್ ವಿತರಣೆಯ ಬಗ್ಗೆ ಕಳೆದ ವಾರ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ದೊರೆತಿದ್ದು, 2021ರಲ್ಲಿ ಶಾಲಾ ಕಿಟ್ ಖರೀದಿ ವೆಚ್ಚವನ್ನು ಖರೀದಿ ಬೆಲೆಗಿಂತ ಹೆಚ್ಚಾಗಿ ತೋರಿಸುವ ಮೂಲಕ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ಈ ಒಂದು ಯೋಜನೆಯನ್ನು ಮತ್ತೆ ಮರುಪ್ರಾರಂಭ ಮಾಡಲಾಗಿದ್ದು, ಪ್ರತಿ ಕಿಟ್ನಲ್ಲಿ ಸುಮಾರು 23 ವಸ್ತುಗಳು ಇರುತ್ತವೆ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಕಾಮಿಕ್ ಪುಸ್ತಕಗಳಿಂದ ಹಿಡಿದು ವ್ಯಾಕರಣ ಪುಸ್ತಕಗಳು, ಥರ್ಮೋಪ್ಲಾಸ್ಗಳು ಹಾಗೂ ಚಿಕ್ಕ ಮಕ್ಕಳಿಗಾಗಿ ಆಟದ ಮಣ್ಣಿನ ವಸ್ತುಗಳವರೆಗೆ ಒಳಗೊಂಡಿರುತ್ತದೆ. ಮತ್ತು ಕಿಟ್ಗಳು 1ನೇ ತರಗತಿಯ ವಿದ್ಯಾರ್ಥಿಗಳಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಯೋಮಾನದ ಪ್ರಕಾರ ವಿನ್ಯಾಸಗೊಳಿಸಲಾಗಿದ್ದು, 1ರಿಂದ 5ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ನೀಡುವಂತಹ ಶಾಲಾ ಕಿಟ್ನಲ್ಲಿ ರೆಕ್ಸಿನ್ ಬ್ಯಾಗ್, ಪೆನ್ಸಿಲ್, ರೇಸರ್, ಬರವಣಿಗೆ ಪುಸ್ತಕಗಳು, ಗಣಿತ ವರ್ಕ್ಬುಕ್ಗಳು ಹಾಗೂ ಕ್ರಯಾನ್ಗಳು, ಮಣ್ಣಿನ ಆಟದ ಸಾಮಗ್ರಿಗಳು ಮತ್ತು ಶಾಲಾ ಮಕ್ಕಳು ಬಳಸುವಂತಹ ಪೇಂಟಿಂಗ್ ಸಾಮಗ್ರಿಗಳು, ನೀರಿನ ಬಣ್ಣಗಳು, ಕಾಮಿಕ್ಗಳು, ರೈನ್ ಕೋಟ್ ಹಾಗೂ ಸ್ಟೀಲ್ ಲಂಚ್ ಬಾಕ್ಸ್, ನೀರಿನ ಬಾಟಲ್ ಇತ್ಯಾದಿ ವಸ್ತುಗಳು ಇರುತ್ತವೆ ಫ್ರೆಂಡ್ಸ್. ಹಾಗೇನೆ 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೀಡುವಂತಹ ಶಾಲಾ ಕಿಟ್ನಲ್ಲಿ ವಿದ್ಯಾರ್ಥಿಗಳ ಶಾಲಾ ಬ್ಯಾಗ್, ಬಾಲ್ ಪೆನ್ಗಳು, ಪೆನ್ಸಿಲ್, ರೇಸರ್, ಗ್ರಾಫ್ ಪುಸ್ತಕ, ಕ್ರಯಾನ್ಗಳು ಮತ್ತು ಶಾಲಾ ಮಕ್ಕಳು ಬಳಸುವಂತಹ ಪೇಂಟ್ ಬ್ರಷ್ಗಳು, ಸ್ಕೇಲ್ ಹಾಗೂ ಡ್ರಾಯಿಂಗ್ ಪುಸ್ತಕಗಳು ಮತ್ತು ಹೈಲೈಟರ್ಗಳು ಹಾಗೂ ನಕ್ಷೆಗಳು, ಡಿಕ್ಷನರಿ ಹಾಗೂ ರೈನ್ ಕೋಟ್ ಹಾಗೂ ಲಂಚ್ ಬಾಕ್ಸ್, ನೀರಿನ ಬಾಟಲ್ ಇತ್ಯಾದಿ ವಸ್ತುಗಳು ಈ ಒಂದು ಶಾಲಾ ಕಿಟ್ ನಲ್ಲಿ ಇರುತ್ತವೆ ಫ್ರೆಂಡ್ಸ್. ಹಾಗೇನೆ 9ರಿಂದ 12ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ನೀಡುವಂತಹ ಶಾಲಾ ಕಿಟ್ ನಲ್ಲಿ ಶಾಲಾ ವಿದ್ಯಾರ್ಥಿಗಳು ಬಳಸುವಂತಹ ಶಾಲಾ ಬ್ಯಾಗ್, ಬಾಲ್ ಪೆನ್ಗಳು, ಗ್ರಾಫ್ ಪುಸ್ತಕ, ಕಂಪಾಸ್ ಬಾಕ್ಸ್, ಸ್ಟೆಪ್ಲರ್, ಕಥೆ ಪುಸ್ತಕಗಳು ಹಾಗೂ ಕಾರ್ಡ್ಬೋರ್ಡ್ ಪ್ಯಾಡ್ ಹಾಗೂ ಛತ್ರಿ, ಥರ್ಮೋ ಸ್ಟೀಲ್ ಬಾಟಲ್ ಹಾಗೂ ಲಂಚ್ ಬಾಕ್ಸ್ ಹಾಗೂ ಇತ್ಯಾದಿ ಗುಣಮಟ್ಟದ ವಸ್ತುಗಳು ಈ ಒಂದು ಶಾಲಾ ಕಿಟ್ ನಲ್ಲಿ ಇರುತ್ತವೆ ಫ್ರೆಂಡ್ಸ್. ಸದ್ಯಕ್ಕೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಈ ಒಂದು ಶಾಲಾ ಕಿಟ್ ವಿತರಣೆಯ ಅರ್ಜಿ ಪ್ರಾರಂಭವಾಗಿರುವುದಿಲ್ಲ. ಅರ್ಜಿಗಳು ಪ್ರಾರಂಭವಾದಾಗ ಖಂಡಿತ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿ ಮಾಹಿತಿನ ಕೊಡ್ತೇನೆ. ಆಗ ನೀವು ಈ ಒಂದು ಅರ್ಜಿಯನ್ನು ಹಾಕೊಂಡು ಈ ಒಂದು ಶಾಲಾ ಕಿಟ್ ಅನ್ನ ಪಡ್ಕೊಬಹುದಾಗಿರುತ್ತೆ ಫ್ರೆಂಡ್ಸ್. ಹಾಗೇನೆ ಈ ಒಂದು ಶಾಲಾ ಕಿಟ್ ವಿತರಣೆಯ ಬಗ್ಗೆ ಇವತ್ತಿನ ಪತ್ರಿಕೆಯಲ್ಲಿ ಅಂತಂದ್ರೆ 6 ಮೇ 2026 ಪತ್ರಿಕೆಯಲ್ಲಿ ಬಂದಿರುವಂತಹ ಪತ್ರಿಕಾ ವರದಿಯನ್ನು ಸಹ ನೀವು ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್.